ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಭರ್ಜರಿಯಾಗಿ ನಡೀತಾ ಇದೆ. ಮಳೆಯ ನಡುವೆಯೂ ಕೂಡ ಮಾರ್ಕೆಟ್ಗಳು ಜನರಿಂದ ತುಂಬಿ ತುಳುಕ್ತಾ ಇರುವಂಥದ್ದು. ನಾಳೆ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಜೋರಾಗಿದೆ. ಮಳೆ ನಡುವೆ ಇಂದು ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬಗಳ ಅಗತ್ಯ ವಸ್ತುಗಳ ಖರೀದಿಯ ಭರಾಟೆ ಜೋರಾಗಿ ನಡೀತಾ ಇದೆ. ಹಣ್ಣು ಹೂವು ವ್ಯಾಪಾರಕ್ಕೆ ಮುಗಿಬಿದ್ದಿದ್ದಾರೆ ಜನ. ಹಬ್ಬಕ್ಕಾಗಿ ದರಗಳ ಏರಿಕೆ ನಡುವೆಯೂ ಕೂಡ ಈ ಒಂದು ಖರೀದಿ ಜೋರಾಗಿರುವಂಥದ್ದು. ಕೆಆರ್ ಮಾರ್ಕೆಟ್ ರಸ್ತೆ ಕ್ಲೋಸ್ ಮಾಡ್ತಾ ಇದ್ದಾರೆ ಪೊಲೀಸರು. ಮಾರ್ಕೆಟ್ ಫ್ಲೈಓವರ್ ಮೇಲೆ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಜೋರಾಗಿ ನಡೀತಾ ಇದೆ. ಇಂದು ಬೆಂಗಳೂರಿಗೆ ವರುಣನ ಎಂಟ್ರಿ ಆಗಿದೆ. ಈ ಮಳೆಯ ನಡುವೆಯೂ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ. ಹಣ್ಣು ಹಾಗೂ ಹೂವು ವ್ಯಾಪಾರಕ್ಕೆ ಮುಗಿಬಿದ್ದಿದ್ದಾರೆ ಜನರು. ಹಬ್ಬಕ್ಕಾಗಿ ದರಗಳ ಏರಿಕೆ ನಡುವೆಯೂ ಕೂಡ ಖರೀದಿ ಜೋರಾಗಿದೆ. ದರ ಏರಿದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಜನರು. ಕೆಆರ್ ಮಾರ್ಕೆಟ್ ರಸ್ತೆ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು. ಮಾರ್ಕೆಟ್ ಫ್ಲೈಓವರ್ ಮೇಲೆ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ನಾಳೆ ಹಬ್ಬದ ಪ್ರಯುಕ್ತ ಶಾಪಿಂಗ್ ಜೋರಾಗಿ ನಡೀತಾ ಇರುವಂಥದ್ದು, ಜೊತೆಗೆ ಇವತ್ತು ಮಳೆ ಕೂಡ ಬರ್ತಾ ಇದೆ. ಈ ಮಳೆಯ ನಡುವೆಯೂ ಕೂಡ ಜನರು ಹೂವು ಹಾಗೂ ಹಣ್ಣುಗಳ ವ್ಯಾಪಾರಕ್ಕೆ ಮುಗಿಬಿದ್ದಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಇತ್ತೀಚಿನ ನಾಳೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬನ ಪ್ರತಿ ಮನೆಯಲ್ಲಿ ಕೂಡ ಹಿಂದೂಗಳು ಅವರವರ ಸಂಪ್ರದಾಯ ಅಂತ ಆಚರಣೆ ಮಾಡ್ತಾರೆ. ಸೊ ಇದಕ್ಕೆ ಅಂತ ಖರೀದಿ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯಲ್ಲಿ ತರಕಾರಿ ಆಗಿರ್ಬೋದು, ಹೂ ಆಗಿರ್ಬೋದು, ಹಣ್ಣು ಹಂಪಲನ್ನ ಖರೀದಿ ಮಾಡಿ ಹಬ್ಬವನ್ನ ಬಹಳಷ್ಟು ಕುಟುಂಬಸ್ಥರೊಂದಿಗೆ ಸಂಭ್ರಮವನ್ನ ಕೂಡ ಪಡೆಯುವಂತಹ ದಿನ. ಸೊ ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಯಾವುದೇ ಹಬ್ಬ ಬಂದಾಗ ಸಿಲಿಕಾನ್ ಸಿಟಿಯ ಜನತೆ ಖರೀದಿಗೆ ಹೋಗೋದು ಕೆಆರ್ ಮಾರ್ಕೆಟ್ಗೆ. ಅಂದ್ರೆ ವ್ಯಾಪಾರಸ್ಥರು ಕೂಡ ಹೋಗುವಂತದ್ದು ಕೆಆರ್ ಮಾರ್ಕೆಟ್ಗೆ. ಸದ್ಯ ಕೆಆರ್ ಮಾರ್ಕೆಟ್ ನಲ್ಲಿ ಬಹಳಷ್ಟು ಜನರು ಮುಗಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಆದ್ರೆ ಕೆಆರ್ ಮಾರ್ಕೆಟ್ ಮಳೆ ಬಂದಾಗ ಬಹಳಷ್ಟು ಒಂದು ಅವ್ಯವಸ್ಥೆಯಿಂದ ಕೂಡುತ್ತೆ. ಸೊ ಮಳೆ ರಾತ್ರಿನೂ ಸುರಿದಿದೆ. ಈಗಲೂ ಜಿಟಿ ಜಿಟಿ ಮಳೆ ಬರ್ತಾ ಇರುವ ಕಾರಣಕ್ಕಾಗಿ ಕೆಆರ್ ಮಾರ್ಕೆಟ್ ಸಂಪೂರ್ಣ ಕೆಸರುಮಯ ಆಗಿದೆ. ಆದ್ರೂ ಕೂಡ ಸಿಲಿಕಾನ್ ಸಿಟಿಯ ಜನತೆ ಹಾಗೇನೆ ವ್ಯಾಪಾರಸ್ಥರು ಖರೀದಿಗೆ ಮುಗಿಬಿದ್ದಿದ್ದಾರೆ. ಸೊ ಮತ್ತೊಂದ್ ಕಡೆ ಟೌನ್ ಹಾಲ್ ನಿಂದ ಕೆಆರ್ ಮಾರ್ಕೆಟ್ ಗೆ ಬರುವ ಮಾರ್ಗ ಏನಿದೆ, ಮೈಸೂರು ಸರ್ಕಲ್ ಇಂದ ಕೆಆರ್ ಮಾರ್ಕೆಟ್ ಗೆ ಬರುವ ಮಾರ್ಗವನ್ನ ಟ್ರಾಫಿಕ್ ಪೊಲೀಸರು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಸದ್ಯ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ಮಾತ್ರ ವಾಹನ ಓಡಾಟಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಒಂದು ಕಡೆ ಟ್ರಾಫಿಕ್ ಜಾಮ್, ಮತ್ತೊಂದು ಕಡೆ ಬಹಳಷ್ಟು ಮಳೆ ಬಂದಿದ್ರಿಂದ ತೊಂದರೆ ಆಗಿದ್ರಿಂದ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಪೊಲೀಸರು ಮಾಡಿರುವಂತದ್ದು. ಮತ್ತೊಂದು ಕಡೆ ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಹೂವಿನ ಬೆಲೆ ಬಹಳಷ್ಟು ಗಗನಕ್ಕೆ ಏರಿದೆ. ಆದ್ರೆ ಗಗನಕ್ಕೆ ಏರಿದ್ರು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಸಿಲಿಕಾನ್ ಸಿಟಿಯ ಜನತೆ ಬಹಳಷ್ಟು ಮಂದಿ ಖರೀದಿಗೆ ಮುಗಿಬಿಟ್ಟಿರುವಂತದ್ದು. ಸೊ ಸದ್ಯದ ದೃಶ್ಯ ಬಹಳಷ್ಟು ಜನ ಕೂಡ ಸೇರ್ತಾ ಇದ್ದಾರೆ. ಇನ್ನೂ ಕೂಡ ಬಹಳಷ್ಟು ಜನ ಬರುವ ಸಾಧ್ಯತೆ ಇರುವಂತದ್ದು. ಥ್ಯಾಂಕ್ ಯು ಭವ್ಯ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಸಣ್ಣ ವಿರಾಮದ